ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SHG ಕ್ರಿಯೇಷನ್ಸ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ, ಇವತ್ತು ಒಂದು ಸುಲಭವಾಗಿ ಹಾಕಿರುವಂಥ ಒಂದು ಡಿಸೈನ್ ಹಾಕ್ತಾ ಇದ್ದೀನಿ. ಇದನ್ನು ಹಾಕೋದಕ್ಕೆ ಕ್ರೋಶ ಬರಬೇಕು ಅಂತ ಏನಿಲ್ಲ, ಟಸಲ್ ಕಟ್ಟೋಕ್ಕೆ ಬರಬೇಕು ಅಂತ ಏನಿಲ್ಲ. ಕ್ರೋಶ ಹಾಕೋಕ್ಕೆ ಬರ್ದ್ರೂ ಕೂಡ, ಟಸಲ್ ಕಟ್ಟೋಕ್ಕೆ ಬರೆದ್ರೂ ಕೂಡ ನಿಮ್ಮ ಸೀರೆಗೆ ನೀವು ಆರಾಮಾಗಿ ಈ ಡಿಸೈನ್ನ ನೀವು ಟ್ರೈ ಮಾಡ್ಬೋದು. ಸೊ ಅದು ಯಾವ ರೀತಿ ಯಾವೆಲ್ಲ ಮೆಟೀರಿಯಲ್ಸ್ನ ತೊಗೊಂಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ತೋರ್ಸೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕೋಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಫಸ್ಟ್ ನೋಡಿ, ಸ್ಯಾರಿನ ಪಕ್ಕಕ್ಕೆ ಇಟ್ಬಿಡೋಣ. ಸ್ಯಾರಿದು ಇನ್ನೂ ಏನು ಕೆಲಸ, ಬಟ್ ಇಲ್ಲಿ ಒಂದು ಟಸಲ್ಸನ್ನು ರೆಡಿ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ನೋಡಿ, ಇಲ್ಲಿ ನಾನು ಮಣಿನ ತೊಗೊಂಡಿದ್ದೀನಿ. ಈ ರೀತಿ ರೆಡಿಯಾಗಿರೋಂಥದ್ದು ತೊಗೊಳೋದಕ್ಕೆ ಸ್ವಲ್ಪ ಜಾಸ್ತಿ ಕಾಸ್ಟ್ಲಿ ಕೊಡಬೇಕಾಗತ್ತೆ. ಸೊ ಮನೆಯಲ್ಲೇ ನಾವು ನಮಗೆ ಸ್ಯಾರಿ ಕಲರು ಈ ಥರ ಸ್ಟೋನ್ ಬೀಡ್ಸ್ಗಳನ್ನ ತಂದುಬಿಟ್ಟು ನಿಮ್ಮ ಸ್ಯಾರಿ ಯಾವ ಕಲರಲ್ಲಿದೆ ಆ ಕಲರಲ್ಲಿ ಬೀಡ್ಸ್ನ ತೊಗೊಂಡು ಆರಾಮಾಗಿ ನೀವು ರೆಡಿ ಮಾಡ್ಕೋಬೋದು. ಇದು ಬಂದು ಲಕ್ಷ್ಮೀ ಕಾಸು. ಇದು ಕೂಡ ನಾವು ಸಾಕಷ್ಟು ಬ್ಲೌಸ್ಗೂ ಹಾಕ್ಸ್ಕೊಂಡಿರ್ತೀವಿ, ಸೀರೆ ಕೂಡ ಹಾಕ್ಕೊತೀವಿ. ಸೊ ನನ್ನ ಹತ್ರ ಮಿಕ್ಕಿರುವಂಥ ಬೀಡ್ಸಿಂದ ತೋರಿಸ್ತಾ ಇದ್ದೀನಿ. ಸೊ ನಿಮಗೇನಾದರೂ ಇಷ್ಟ ಆದರೆ ಆರಾಮಾಗಿ ನೀವು ಖರೀದಿ ಮಾಡಿಕೊಂಡು. ವೆಯ್ಟ್ ಕೂಡ ಅಂತ ಏನಿಲ್ಲ, ತುಂಬ ಲೈಟ್ ವೆಯ್ಟ್ ಆಗಿರುವಂಥ ಲಕ್ಷ್ಮೀ ಕಾಸು. ದೊಡ್ಡದಾಗಿರುವಂಥದ್ದೇ ತೊಗೊಂಡಿದ್ದೀನಿ. ಸೊ ನಿಮಗೆ ಫ್ಲವರು ದೊಡ್ಡದಾಗಿ ಬೇಕು ಅಂದರೆ ದೊಡ್ಡದಾಗಿ ತೊಗೋಬೋದು, ಚಿಕ್ಕದಾಗಿ ಬೇಕಂದರೆ ಚಿಕ್ಕದಾಗಿ ತೊಗೋಬೋದು. ಅದು ನಿಮ್ಮ ಐಡಿದ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ನಿಮಗೆ ಯಾವ ಥರ ಇಷ್ಟ ಆ ರೀತಿ ಲಕ್ಷ್ಮೀ ಕಾಸು ದೊಡ್ಡದು ಸಣ್ಣದು ತೊಗೊಳ್ಳಿ. ಇದು ಬಂದು ನಾನು ವೈಟ್ ಸ್ಟೋನ್ ಬೀಡ್ಸ್ ಫ್ರೆಂಡ್ಸ್. ಇದು ವೈಟ್ ಕಲರ್ ಇರೋಂಥದ್ದು. ಸೊ ಇದರಲ್ಲಿ ಕೂಡ ಕಲರ್ ಆಪ್ಷನ್ ಸಾಕಷ್ಟು ಇದೆ, ಹಾಗೆ ಸಾಕಷ್ಟು ಡಿಸೈನ್ಸ್ ಕೂಡ ಇದೆ, ಅದರಲ್ಲಿ ನೀವು ತೊಗೋಬೋದು. ಸೊ ನಾನು ಬಂದು ವೈಟ್ ಸ್ಟೋನ್ಗಳನ್ನ ತೊಗೊಂಡಿದ್ದೀನಿ. ಹಾಗೆ ನನ್ನ ಹತ್ರ ಇರುವಂಥ ಗೋಲ್ಡ್ ಕಲರು ರೌಂಡ್ ಶೇಪ್ ಬೀಡ್ಸನ್ನು ತೊಗೊಂಡಿದ್ದೀನಿ. ಇದಕ್ಕೇನು ಕ್ರೋಶ ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ, ಯೂಸೇ ಇಲ್ಲ. ಬಟ್ ಸ್ವಲ್ಪ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತೇಳ್ಬಿಟ್ಟು ನಾನು ರೆಗ್ಯುಲರ್ ಆಗಿ ತೊಗೊಳ್ಳೋಂಥ ನೀಡಲ್ ನಂಬರ್ ಬಂದು 9 ಇದೆಯಲ್ಲ, ಇದನ್ನೇ ಸ್ವಲ್ಪ ಸಹಾಯಕ್ಕೆ ತೊಗೊತಾ ಇದ್ದೀನಿ ಅಷ್ಟೇ. ನಿಮಗೇನಿದು ಅವಶ್ಯಕತೆ ಇಲ್ಲ. ಸೊ ಫಸ್ಟು ನಾನು ಈ ರೀತಿ ಫ್ಲವರ್ಸನ್ನ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ತುಂಬ ಕ್ಯೂಟ್ ಆಗಿದೆ, ಹಾಗೆ ಒಂದು ಬ್ಯೂಟಿಫುಲ್ ಆದಂಥ ಲುಕ್ ಅಂತ ಹೇಳ್ಬೋದು. ತುಂಬ ಹೆವಿ ಬರುತ್ತೆ. ಸೊ ಇದೇ ನಾವು ಮಾರ್ಕೆಟಲ್ಲಿ ತೊಗೋಬೇಕಂದ್ರೆ ತುಂಬ ಕಾಸ್ಟ್ಲಿ ಆಗಿ ಬೀಳುತ್ತೆ. ಸೊ ಎರಡು ಸೈಡು ಅಲ್ಲಿ ಕೂಡ ನೀವು ಈ ರೀತಿ ಫ್ಲವರ್ನ ರೆಡಿ ಮಾಡ್ಕೋಬೋದು. ಬಟ್ ನಾನು ಒಂದೇ ಕಡೆ ಮಾಡಿದ್ದೀನಿ. ಸೊ ಎರಡು ಕಡೆ ಕೂಡ ನೀವು ಒಂದು ಸೈಡು ಡ್ರೈ ಆದಮೇಲೆ ಇನ್ನೊಂದು ಕೂಡ ಸೈಡಲ್ಲಿ ಕೂಡ ಮಾಡ್ಕೋಬೋದು. ಸೊ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ. ಲಕ್ಷ್ಮೀ ಕಾಸು ಬಂದು ಒಂದು ಸೀದಾ ಕಡೆ ಇರುತ್ತೆ, ಒಂದು ಉಲ್ಟಾ ಇರುತ್ತೆ. ಸೊ ನಾನು ಬಂದು ಏನು ಮಾಡ್ತೀನಿ, ಉಲ್ಟಾ ಬಂದು ಸ್ವಲ್ಪ ಫ್ಲ್ಯಾಟ್ ಆಗಿರುತ್ತೆ. ಸೊ ನಾನು ರಿವರ್ಸಲ್ಲಿ ಇದನ್ನು ಹಾಕ್ತೀನಿ. ಸೊ ಈ ರೀತಿ ಹೋಲ್ಸ್ ಇರೋದ್ರಿಂದ ಆರಾಮಾಗಿ ನೀವು ಕಾಟನ್ ಥ್ರೆಡ್ಡನ್ನು ಈ ರೀತಿ ರೆಡಿ ಮಾಡಿ ಇಟ್ಕೊಂಡು ಸೀರೆಗೆ ಪೋಣಿಸ್ಕೊಳ್ಳೋದಕ್ಕೆ ಈ ಒಂದು ಲಕ್ಷ್ಮೀ ಕಾಸು ಅನ್ನೋದು ಹೆಲ್ಪ್ ಆಗುತ್ತೆ. ನೋಡಿ, ಈ ರೀತಿ ಪೋಣಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಂಗಾಗಿ ನಾನು ಈ ರೀತಿ ಬೀಡ್ಸನ್ನು ತೊಗೊಂಡಿದ್ದೀನಿ. ಸೊ ನೀಡಲ್ ಬಂದು ಸ್ವಲ್ಪ ಸ್ಟ್ರಾಂಗ್ ಇದೆ. ಇದಕ್ಕಿಂತ ಚಿಕ್ಕದಾಗಿ ಸೂಜಿ ಆದರೆ ಆರಾಮಾಗಿ ನೀವು ಪೋಣಿಸ್ಕೋಬೋದು. ಫಸ್ಟು ನಾನಿಲ್ಲಿ ಗಮ್ ತೊಗೊಂಡಿದ್ದೀನಿ. ಗಮ್ಮನ್ನು ಈ ಲಕ್ಷ್ಮೀ ಕಾಸು ಏನಿದೆಯಲ್ವ, ಇದು ಕೈಯಲ್ಲಿ ಇಟ್ಕೊಳ್ಳೋಕ್ಕೆ ತುಂಬ ಪುಟ್ಟದಾಗಿದೆ, ಅಷ್ಟು ಹೆಲ್ಪ್ ಆಗೋಲ್ಲ. ಬಟ್ ಏನು ಮಾಡ್ತೀನಿ ಅಂದರೆ, ನಾನು ನೀಡಲ್ನ ಇದಕ್ಕೆ ಈ ರೀತಿ ಇಟ್ಕೊತೀನಿ. ಇಟ್ಕೊಂಡ್ರೆ ಅದು ಆ ಕಡೆ ಈ ಕಡೆ ಜರುಗೋಂಥ ಚಾನ್ಸಸ್ ಇರೋದಿಲ್ಲ. ಸೊ ಹಂಗಾಗಿ ಅದಕ್ಕೆ ಹೆಲ್ಪ್ ತೊಗೊಳ್ಳೋದೀನಿ ನೀಡಲ್ನ. ಸೊ ಈ ರೀತಿ ಲಕ್ಷ್ಮೀ ಕಾಸಿಗೆ ಈ ರೀತಿ ಫುಲ್ಲು ಗಮ್ಮನ್ನು ಸ್ಪ್ರೆಡ್ ಮಾಡ್ಕೊಳ್ಳೋಣ. ಆಮೇಲೆ ಈ ರೀತಿ ಗಮ್ ಹಾಕಿ ನೋಡಿ, ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಈ ಸ್ಟೋನ್ ಬೀಡ್ಸ್ ಏನಿದೆಯಲ್ವ, ಈ ರೀತಿ ಜೋಡಿಸ್ಕೊತ ಹೋಗೋದು. ಸೊ ಆರಾಮಾಗಿ ನಿಧಾನಕ್ಕೆ ಈ ರೀತಿ ಬೀಡ್ಸ್ಗಳನ್ನ ಜೋಡಿಸ್ಕೊಂಡು ಹೋಗ್ಬೋದು. ತುಂಬ ಒಂದು ರಿಚ್ ಆಗಿ ಬರುವಂಥ ಲುಕ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಕಾಸ್ಟ್ಲಿ ಆಗುತ್ತೆ, ಎಲ್ಲ ಮೆಟೀರಿಯಲ್ಸ್ ಇದಕ್ಕೆ ತೊಗೊಂಡಿರೋವಂಥದ್ದು ಕೂಡ ಅಷ್ಟೇ ಕಾಸ್ಟ್ಲಿ ಇದೆ. ಸೊ ಹಂಗಾಗಿ ಒಂದು ಒಳ್ಳೆಯ ಪ್ರೈಸ್ ಕೂಡ ತೊಗೊಳ್ಬೋದು ನೀವು ಹಾಕಿದ್ರೆ. ಸೊ ಪ್ರತಿಯೊಂದನ್ನು ಈ ರೀತಿ ಇದು ಒಂದು ಲಕ್ಷ್ಮೀ ಕಾಸು ಏನಿದೆಯಲ್ವ, ಅದು ಎಷ್ಟು ಹಿಡಿಯುತ್ತೆ ಅಷ್ಟರಲ್ಲಿ ಇದನ್ನು ಕೂರಿಸ್ಕೊಳ್ಬೋದು. ಸ್ವಲ್ಪ ಗಮ್ಮು ಕೈಗೆ ಅಂಟಿಸಿದರೆ ಇದು ಕೂಡೋದೇ ಇಲ್ಲ, ವಾಪಸ್ ಬರೋಂತ ಇರುತ್ತೆ. ಸೊ ಆರಾಮಾಗಿ ನಿಧಾನಕ್ಕೆ ಪ್ರತಿಯೊಂದನ್ನು ಈ ರೀತಿ ಅಟ್ಯಾಚ್ ಮಾಡ್ಕೊತ ಸೊ ಫಸ್ಟ್ ಈ ರೀತಿ ಕೂರಿಸ್ಬಿಟ್ಟು ಲಾಸ್ಟಲ್ಲಿ ಮತ್ತೆ ಒಂದು ಸರಿ ನೀವು ಸರಿ ಮಾಡ್ಕೋಬೋದು. ನೋಡಿ, ಈ ರೀತಿ ಟರ್ನ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಈ ಸೂಜಿ ಅನ್ನೋದು ಹೆಲ್ಪ್ ಆಗುತ್ತೆ. ಸೊ ಖಂಡಿತವಾಗ್ಲೂ ನಿಮ್ಮ ಹತ್ರ ನೀಡಲ್ ಇಲ್ಲ ಅಂದರೆ ಒಂದು ಊದುಬತ್ತಿ ಕಡ್ಡಿ ಇರುತ್ತಲ್ವ, ಮನೆ ಹತ್ರ ಯಾವುದಾದ್ರೂ ಒಂದು ಕಡ್ಡಿ ಇದ್ದರೆ ಆ ಕಡ್ಡಿ ಸಹಾಯದಿಂದ ಕೂಡ ನೀವು ಇದನ್ನು ಇಟ್ಕೊಂಡು ವರ್ಕನ್ನ ಮಾಡ್ಕೋಬೋದು. ಸೊ ನಾನಿಲ್ಲಿ ಬಂದು 7 ಸ್ಟೋನ್ ಬೀಡ್ಸ್ಗಳು ಹಿಡಿದಿದೆ ಈ ಒಂದು ಲಕ್ಷ್ಮೀ ಕಾಸಿಗೆ. ಸೊ ನಾನೇನು ಮಾಡ್ತೀನಿ, ನೀಟಾಗಿ ಕೈಯಲ್ಲಿ ಇದು ಮಾಡ್ತೀನಿ. ನೋಡಿ, 7 ಮಣಿಗಳು ಈ ಸ್ಟೋನಲ್ಲಿ ಹಿಡಿದಿದೆ. ಸೊ ಈಗ ಮಧ್ಯದಲ್ಲಿ ಬಂದು
ಗೋಲ್ಡ್ ಕಲರ್ ಇರುವಂಥ ರೌಂಡ್ ಶೇಪ್ ಬೀಡ್ಸ್ ಏನು ತೊಗೊಂಡಿದ್ನಲ್ವ, ಸೊ ಇದನ್ನು ಮಧ್ಯದಲ್ಲಿ ಈ ರೀತಿ ಹಾಕ್ತೀನಿ. ಸೊ ಈ ರೀತಿ ಫ್ಲವರ್ ಅನ್ನೋದು ಕಾಣಿಸುತ್ತೆ. ಸೊ ಮತ್ತೆ ಒಮ್ಮೆ ಹೇಳ್ತಾ ಇದ್ದೀನಿ, ಸೊ ಮಾರ್ಕೆಟಲ್ಲಿ ಕಲರ್ ಆಪ್ಷನ್ ತುಂಬಾ ಇದೆ. ಈ ರೀತಿ ಬೀಡ್ಸು ಬ್ಯಾಂಗಲ್ಸ್ಗೆಲ್ಲ ಬಳಸ್ತಾರೆ, ಇದನ್ನು ಬ್ಲೌಸ್ಗೂ ಬಳಸ್ಕೊತಾ ಇದ್ದಾರೆ. ಈಗೆಲ್ಲ ಬ್ಲೂಚ್ ವರ್ಕ್ ಅಂತೇಳಿ ಬ್ಲೌಸ್ಗೂ ಕೂಡ ವರ್ಕ್ ಮಾಡ್ತಾ ಇದ್ದಾರೆ. ಸೊ ನೀವೇನಾದರೂ ಬ್ಲೌಸ್ಗೆ ಬ್ಲೂಚ್ ವರ್ಕ್ ಮಾಡಿಸ್ಕೊಂಡಿದ್ರೆ ಸೊ ಈ ರೀತಿ ಕೂಡ ನೀವು ನಿಮ್ಮ ಸೀರೆ ಕುಚ್ಚಿಗೂ ಕೂಡ ಹಾಕೋಬೋದು. ಕಲರ್ ಕಾಂಬಿನೇಷನ್ ಹಾಗೆ ನಿಮ್ಮ ಸ್ಯಾರಿ ಕಲರ್ ಇರುವಂಥ ಕಲರ್ ತಂದು ಮಾಡಿ. ಹಾಗೆ ಮಧ್ಯದಲ್ಲಿ ಕೂಡ ನೀವು ಇದೇ ರೀತಿ ರೌಂಡ್ ಶೇಪ್ ಚಿಕ್ಕ ಬೀಡ್ಸ್ ಕೂಡ ಸಿಗುತ್ತೆ, ಅದರಲ್ಲಿ ಕೂಡ ನೀವು ಮಧ್ಯದಲ್ಲಿ ಕೂಡ ಇಡ್ಬೋದು. ಬಟ್ ನನ್ನ ಹತ್ರ ಇರುವಂಥ ಓಲ್ಡ್ ಬೀಡ್ಸು ಸ್ವಲ್ಪ ಖಾಲಿ ಆಗಬೇಕು ಅಂದರೆ ಓಲ್ಡ್ ಬೀಡ್ಸ್ನೇ ಹಾಕ್ಕೊಳ್ಳಿ, ಅಂತ ಏನು ಹೆವಿ ಕಾಣಿಸೋದಿಲ್ಲ, ಅದು ಕೂಡ ತುಂಬ ಚೆನ್ನಾಗೇ ಕಾಣಿಸುತ್ತೆ. ಸೊ ಫಿನಿಶಿಂಗ್ ಬಂದು ಈ ಥರ ಬರುತ್ತೆ, ಒಂದು ಫ್ಲವರ್ ಥರ ನೋಡಿ. ಫ್ಲವರ್ ಅನ್ನೋದು ನಾನು ರೆಡಿ ಮಾಡಿದ್ದೀನಿ, ಈ ರೀತಿ ರೆಡಿ ಆಗುತ್ತೆ. ಇದನ್ನು ಡ್ರೈ ಆಗೋಕ್ಕೆ ಬಿಟ್ಬಿಡೋಣ. ಇಲ್ಲಿ ನಾನು ಮುಂಚೆನೇ ಮಾಡ್ಕೊಂಡಿರೋಂಥದ್ದು ನೋಡಿ ಎಷ್ಟು ನೀಟಾಗಿ ಕುಂತಿದೆ ಅಂತ. ಸ್ವಲ್ಪ ಡ್ರೈ ಆಗುತ್ತೆ ಅಂತ ಗೊತ್ತಾದಾಗ ಮತ್ತೆ ಒಂದು ಸತಿ ಏನಾದರೂ ನಿಮಗೆ ಆ ಕಡೆ ಈ ಕಡೆ ಆಗಿದೆ ಅಂದರೆ ನೀಟಾಗಿ ಕೈಯಿಂದ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಫಿನಿಶಿಂಗ್ ಅನ್ನೋದು ಕೊಡ್ಬೋದು. ಸೊ ಇದು ಡ್ರೈ ಆಗಿದೆ, ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಹಾಗೆ ಒಂದು ಕ್ಯೂಟ್ ಆದಂಥ ಹ್ಯಾಂಗಿಸ್ ಅನ್ನೋದು ರೆಡಿಯಾಗಿದೆ. ನಾನು ಕೆಲವೊಂದು ರೆಡಿ ಮಾಡ್ಕೊಂಡು, ಸೊ ನಿಮ್ಮ ಸೀರೆಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಬಿಟ್ಟು ಕಲರಲ್ಲಿ ಫಸ್ಟ್ ಇದನ್ನು ರೆಡಿ ಮಾಡಿ ಇಟ್ಕೊಂಬಿಡಿ. ಸೊ ನಿಮಗೇನಾದರೂ 2 ಸೈಡು ಬೇಕಿದ್ದರೆ ನೀವು 2 ಸೈಡ್ ಕೂಡ ವರ್ಕ್ನ ಮಾಡ್ಕೋಬೋದು. 2 ಕಡೆ ಕೂಡ ಫ್ಲವರ್ ಅನ್ನೋದು ಕಾಣಿಸುತ್ತೆ. ಸೊ ನಾನು ಒಂದೇ ಕಡೆ ಮಾಡಿದ್ದೀನಿ. ಈ ರೀತಿ ಸ್ವಲ್ಪ ಮಣಿಗಳನ್ನ ನಾನು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಸೀರೆಗೆ ಅಟ್ಯಾಚ್ ಮಾಡೋದು ಅಷ್ಟೇ. ಸೊ ತುಂಬ ಸುಲಭವಾದಂಥದ್ದು, ಯಾರು ಬೇಕಾದರೂ ಹಾಕೋಬೋದು. ಚಿಕ್ಕ ಮಕ್ಕಳು 6ನೇ ಕ್ಲಾಸ್ ತರಗತಿ ಓದ್ತಾ ಇದ್ದು ಮಕ್ಕಳು ಕೂಡ ಆರಾಮಾಗಿ ಈ ಥರ ಒಂದು ಹ್ಯಾಂಗಿಸನ್ನು ರೆಡಿ ಮಾಡ್ಕೋಬೋದು. ಏನಿದೆ ಹೆವಿ ಕೆಲಸನೇ ಇಲ್ಲ, ಎಲ್ಲ ರೆಡಿಮೇಡಲ್ಲೇ ಸಿಗುತ್ತೆ. ಸ್ಟೋನ್ ಸಿಗುತ್ತೆ, ಲಕ್ಷ್ಮೀ ಕಾಸು ಸಿಗುತ್ತೆ, ಗಮ್ ಸಿಗುತ್ತೆ. ಸೊ ಮನೇಲಿ ಒಂದು ಕಡ್ಡಿ ಸಹಾಯದಿಂದ ಹಾಗೆ ಒಂದು ಸೂಜಿ ದಾರ, ಸೊ ಈ ರೀತಿ ರೆಡಿ ಮಾಡ್ಕೊಳ್ಳೋದು ನಿಮ್ಮ ಸೀರೆಗೆ ನೀವು ಹಾಕೋಬೋದು. ಸೊ ಸೀರೆಗೆ ಹಾಕ್ತೀನಿ ನಾನು, ಹಾಕಿಬಿಟ್ಟು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಹ್ಯಾಂಗೀಸ್ಗಳೆಲ್ಲ ರೆಡಿ ಆದಮೇಲೆ ನೋಡಿ ಈ ರೀತಿ ಕಾಣಿಸ್ತಾ ಇದೆ. ಸೀರೆಗೆ ಆಲ್ರೆಡಿ ನಾನು ಟಿಚ್ಚನ್ನು ಹಾಕಿದ್ದೀನಿ, ಬಟ್ ಟಿಚ್ ಹಾಕೋದು ವೀಡಿಯೋ ಮಾಡಲಿಲ್ಲ. ಸೊ ಎಲ್ಲರಿಗೂ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರುತ್ತೆ. ಸೊ ಹಂಗಾಗಿ ಅಟ್ಯಾಚ್ ಮಾಡೋದು ಅನ್ನೋದು ವೀಡಿಯೋದಲ್ಲಿ ನಾನು ತೋರಿಸಿಲ್ಲ. ಸೊ ಕಲರ್ಫುಲ್ಲಾಗಿ ಆ್ಯಂಡ್ ಈಸಿಯಾಗಿ ಒಂದು ರಿಚ್ ಲುಕ್ ಕೊಡುವಂಥ ಒಂದು ಹ್ಯಾಂಗೀಸ್ ಡಿಸೈನ್ ಅಂತಲೇ ಹೇಳ್ಬೋದು. ಯಾವುದೇ ಒಂದು ಕುಚ್ಚು ಅವಶ್ಯಕತೆ ಇಲ್ಲ, ಥ್ರೆಡ್ ಅವಶ್ಯಕತೆಯೇ ಇಲ್ಲ. ಯಾರು ಬೇಕಿದ್ದರೆ ಆರಾಮಾಗೆ ಟ್ರೈ ಮಾಡುವಂಥ ಒಂದು ಡಿಸೈನ್ನ ಇವತ್ತು ತೋರಿಸಿದ್ದೀನಿ. ಭಾಳ ದಿನದಿಂದ ಅನ್ಕೊತಾ ಇದ್ದೆ ತೋರಿಸ್ಬೇಕು ಅಂತ, ಸ್ವಲ್ಪ ಬ್ಯುಸಿ ಇರೋದ್ರಿಂದ ಆಗಿರಲಿಲ್ಲ. ಸೊ ಇವತ್ತು ಟೈಮ್ ತೊಗೊಂಡು ವಿಡಿಯೋ ಮಾಡಿದ್ದೀನಿ. ಸೊ ಸಖತ್ತಾಗಿದೆ. ಆರಾಮಾಗಿ ಯಾರು ಬೇಕಾದರೂ ಕೂಡ ನಿಮ್ಮ ಹಾಕುವಂಥ ಒಂದು ಡಿಸೈನ್ನ ತೋರಿಸಿದ್ದೀನಿ. ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಒಂದೇ ಸೈಡಲ್ಲಿ ವರ್ಕ್ ಮಾಡಿದ್ದೀನಿ. ಸೊ 2 ಸೈಡಲ್ಲಿ ಬೇಕಿದ್ದರೆ ನೀವು ಮಾಡ್ಕೋಬೋದು, ಬಟ್ ಒಂದೇ ಸೈಡಲ್ಲಿ ಮಾಡಿದ್ದೀನಿ. ಸೊ ಇದರಲ್ಲಿ ಕೂಡ ಕಲರ್ ಆಪ್ಷನ್ ತುಂಬಾ ಇದೆ. ಆನ್ಲೈನಲ್ಲೂ ಕೂಡ ಸಿಗುತ್ತೆ, ಆಫ್ಲೈನಲ್ಲೂ ಕೂಡ ಸಿಗುತ್ತೆ. ಸೊ ನಾನಿಲ್ಲಿ ಆಫ್ಲೈನಲ್ಲೇ ತೊಗೊಂಡಿರೋಂಥ ಬೀಡ್ಸ್ ಇದು. ನಾನು ಯಾವುದೇ ಆನ್ಲೈನ್ ಶಾಪಿಂಗ್ ಮಾಡಿಲ್ಲ. ಆನ್ಲೈನಲ್ಲೂ ಕೂಡ ಅವೈಲೇಬಲ್ ಇದೆ ಕಲರ್ ಕಾಂಬಿನೇಷನ್, ಹಾಗೆ ತುಂಬ ಡಿಫ್ರೆಂಟ್ ಆಗಿರುವಂಥ ಕಲರ್ಸು. ಇದೇ ಥರ ರೌಂಡ್ ಶೇಪ್ ಫ್ಲವರ್ ಮಾಡಬೇಕು ಅಂತ ಏನಿಲ್ಲ, ಲೋಟಸ್ ಥರನೂ ನೀವು ಮಾಡಿಕೊಂಡು ಸೀರೆಗೆ ಹಾಕ್ಕೋಬೋದು. ಸ್ಯಾರಿಯಲ್ಲಿರುವಂಥ ಕಲರ್ ಕಾಂಬಿನೇಷನ್ ನೋಡಿಕೊಂಡು ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ಒಂದು ರಿಚ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಈ ಡಿಸೈನು. ಒಮ್ಮೆ ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ. ಸೊ ಸ್ಯಾರಿ ಫುಲ್ಲಾಗಿ ಹಾಕಿದ ಮೇಲೆ ಪ್ರೈಸ್ ತೊಗೊಳ್ಳೋದಾದರೆ ಇದಕ್ಕೆ ತೊಗೊಂಡಿರುವಂಥ ಮೆಟೀರಿಯಲ್ಸನ್ನು ಫಸ್ಟು ಎಷ್ಟು ತೊಗೊಂಡಿದ್ದೀವಿ ಅಂತ ಕೌಂಟ್ ಮಾಡಿ ಟೈಮ್ ನೋಡ್ಕೊಳ್ಳಿ, ಆಮೇಲೆ ಪ್ರೈಸ್ ಅನ್ನೋದು ನೀವು ತೊಗೋಬೋದು. ಸೊ ನನ್ನ ಅಂಜದ ಮೇಲೆ ಪ್ರೈಸ್ ಹೇಳೋದಾದರೆ 600 650 ರೂಪೀಸ್ ಚಾರ್ಜ್ ಮಾಡ್ಬೋದು. ನೋಡಿ, ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ಅನ್ನೋದು ನೀವು ತೊಗೋಬೋದು. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡ್ತೀನ ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.